ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಉಷಾ ಗೌಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಏನು ಅಂತ ಹೇಳಿದ್ರೆ, ನಮ್ಮ ಅಣ್ಣವರು ಮಾಲೆ ಹಾಕಿದ್ದಾರೆ, ಅಯ್ಯಪ್ಪ ಸ್ವಾಮಿ ಮಾಲೆ. ಸೊ ಅದು ಕಂಪ್ಲೀಟ್ ವೀಡಿಯೋನ ನಾನು ನಿಮಗೆ ತೋರಿಸ್ತೀನಿ. ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಿದ್ದೀರಾ ಮಧ್ಯದಲ್ಲಿ. ಸೊ ಪೂರ್ತಿ ವೀಡಿಯೋನ ನೋಡಿ. ಆ್ಯಂಡ್ ಇವತ್ತಿನ ವ್ಲಾಗ್ ನಾನು ಸ್ಟಾರ್ಟ್ ಮಾಡೋ 9:30 ಹಂಗೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ಮನೇಲಿ ಪೂಜೆ ಎಲ್ಲ ಆಗಿದೆ. ಅವರು ಟೆಂಪಲ್ಗೆ ಹೋಗಿದ್ದಾರೆ, ಇವತ್ತು ಇರುಮುಡಿ ಇದೆ. ಸೊ ಅಲ್ಲಿಗೆ ಹೋಗಬೇಕು. ಆಲ್ಮೋಸ್ಟ್ ನನ್ನ ಔಟ್ಫಿಟ್ ಈ ಥರ ಇದೆ ನೋಡಿ. ಆಲ್ಮೋಸ್ಟ್ ರೆಡಿ ಆಗಿದ್ದೀನಿ, ಈ ಥರ ಸಿಂಪಲ್ಲಾಗಿ ರೆಡಿ ಆಗೋದು ನಾನು. ಆ್ಯಂಡ್ ಮತ್ತು ಇನ್ನೊಂದೇನು ಅಂದರೆ, ನನ್ನ ವೀಡಿಯೋಸ್ ಯಾರು ಫಸ್ಟ್ ಟೈಮ್ ನೋಡ್ತಿದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಹೀಗೆ ನನ್ನ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಬನ್ನಿ, ಆಲ್ರೆಡಿ ಮನೇಲಿ ಪೂಜೆ ಎಲ್ಲ ಆಗಿದೆ. ನಮ್ಮ ದೊಡ್ಡಮ್ಮ ಬರಬೇಕು. ನಮ್ಮ ದೊಡ್ಡಮ್ಮ ಬಂದಮೇಲೆ ಇಲ್ಲಿಂದ ಆಟೋ ಬುಕ್ ಮಾಡ್ಕೊಂಡು ಹೋಗೋದೆ. ದೇವಸ್ಥಾನದ ಹತ್ರ ಮೂಡಿದೆ ಇವತ್ತು. ಸೊ ಬುಕ್ ಮಾಡ್ಕೊಂಡು ಹೋಗೋದು. ಸೊ ಬನ್ನಿ, ಈಗ ದೇವ್ರ ಮನೇಲಿ ದೇವ್ರ ಪೂಜೆ ಎಲ್ಲ ಹೇಗಾಗಿದೆ ಏನು ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ಆಲ್ರೆಡಿ ಪೂಜೆ ಎಲ್ಲ ಆಗಿದೆ. ಪೂಜೆ ಎಲ್ಲ ಅವರೇ ಮಾಡಿಬಿಟ್ಟು ಹೋಗಿದ್ದಾರೆ. ಸೊ ಕಾಣ್ತಿದೆಯಲ್ಲ, ಆ್ಯಕ್ಚುಲಿ ಇದು ಏನು ಅಂದರೆ, ಇಲ್ಲಿ ಕಾಣ್ತಿದೆಯಲ್ಲ ನಿಮಗೆ ಮಣ್ಣಿನ ದೀಪ, ಇದು ಅವರೇ ಇಟ್ಟು ದೀಪ ಹಂಚ್ಬಿಟ್ಟು ಹೋಗಿದ್ದಾರೆ. ಅವ್ರು ಬರೋವರೆಗೂ ಉರಿತಾನೆ ಇರಬೇಕಂತೆ. ಯಾಕೆ ಅಂತ ನನಗೂ ಗೊತ್ತಿಲ್ಲ. ನಿಮ್ಗೇನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳಿ ನನಗೆ ಯಾಕೆ ಅಂತ. ಬಟ್ ಮಣ್ಣಿನ ದೀಪನೇ ಇಡಬೇಕಂತೆ, ಅವ್ರು ಬರೋವರೆಗೂ ಇದು ಉರಿತಾನೆ ಇರಬೇಕಂತೆ. ನೋಡಿ ನಮ್ಮ ಒಂದು ಪುಟ್ಟ ಮನೆ, ದೇವ್ರ ಮನೆ ಈ ರೀತಿ ಇದೆ. ಸೊ ಆಲ್ರೆಡಿ ಪೂಜೆ ಎಲ್ಲ ಆಗಿದೆ. ಈಗೇನಿದ್ರು ದೇವಸ್ಥಾನಕ್ಕೆ ಹೋಗೋದಷ್ಟೇ ಇರೋದು. ಸೊ ಅಲ್ಲಿ ಯಾವ್ಯಾವ ಥರ ಏನು ಎತ್ತ ಅಂತ ಕಂಪ್ಲೀಟ್ ವೀಡಿಯೋನ ನೋಡಿ. ಫ್ರೆಂಡ್ಸ್, ಇದು ನಮ್ಮ ಅಣ್ಣ ಸ್ವಾಮಿ ಮನೆಯಿಂದ ಹೊರಬೇಕಾದ್ರೆ ತೆಂಗಿನಕಾಯಿ ಹೊರಬಿಟ್ಟು ಕಾಣ್ತಿದ್ದಿಲ್ಲ. ಸರಿ ಎಲ್ಲ ಕಟ್ಟಕ್ಕೆ ಹೊರಬಿಟ್ಟು ಹೊಡ್ತಾರೆ ಅನ್ನೋರು. ಆಮೇಲೆ ಹೋಗ್ಬೇಕು. ಈಗ ನಾನು ನಮ್ಮಪ್ಪ ರೆಡಿ ಆಗಿದ್ದೀವಿ. ನಮ್ಮ ದೊಡ್ಡಮ್ಮ ಬರಬೇಕು. ನಮ್ಮ ದೊಡ್ಡಮ್ಮ ಬಂದಮೇಲೆ ಆಟೋ ಬುಕ್ ಮಾಡ್ಕೊಂಡು ಹೋಗೋದು. ಸೊ ಬನ್ನಿ, ಅಲ್ಲಿ ಹೋಗಿ ಏನೇನಾಗುತ್ತೆ ಅಂತ ಕಂಪ್ಲೀಟ್ ವಿಡಿಯೋ ತೋರಿಸ್ತೀವಿ. ಲೆಟ್ಸ್ ಗೋ ಗೈಸ್. ಈಗ ಟೆಂಪಲ್ ರೀಚ್ ಆಗಿದ್ದೀವಿ. ಇನ್ನೂ ಯಾರೂ ಬಂದಿಲ್ಲ. ಇಲ್ಲೆಲ್ಲ ತುಪ್ಪದ ಕಾಯಿ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಪೂಜಾರಿ ಅವರು. ನೋಡಿ ಗೈಸ್, ಟೆಂಪಲ್ ಇದು ರಾಮ ಮಂದಿರ ಅಂತೆ. ಸೊ ಪೂರ್ತಿ ಈ ಕಡೆ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಇದೆ ನೋಡಿ. ರೆಡಿ ಮಾಡ್ಕೊಳ್ತಾ ಇದ್ದಾರೆ ಪೂಜೆಗೆಲ್ಲ ಇವರು. ಇರ್ಮುಡಿ ಬ್ಯಾಕ್ ನೋಡಿ ಎಲ್ಲ ಇದನ್ನು ಕೆಟ್ಟಿದ್ದಾರೆ. ಇರ್ಮುಡಿ ಅರೆ ಅಂದರೆ ಎಷ್ಟು ಲೇಟಾಗಿ ಬಂದಿದ್ದಾಳೆ ಅಂದರೆ ನನ್ನ ತಂಗಿ ಎಲ್ಲ ಆಯಿತು ಗೊತ್ತಾಗ್ತದೆ. ಇದು ನಮ್ಮ ಮನೆ ಕ್ಯೂಟ್ ಪಾಪ. ಹಾಯ್ ಮಾಡಿ ಸರಿ. ಒಳ್ಳೆ ಗೊಂಬೆ. ಸೊ ಫ್ರೆಂಡ್ಸಿಗೆ ಮೂಳೆಲ್ಲ ಕೊಟ್ಟಾಗಿದೆ. ಪ್ರಸಾದ ಕೊಟ್ಟಿದ್ದಾರೆ. ಖಾರ ಪೊಂಗಲ್ಲು, ಕೇಸರಿ ಬಾತು ಮತ್ತು ಪಲಾವು, ಮೊಸರು ಬಜ್ಜಿ ಕೊಟ್ಟಿದ್ದಾರೆ. कर्पूर प्रियने मकर ज्योतिये भूलोकनाथने ओम स्वामिये पूजा ಅವರು ಗಣೇಶನೇ ಇರುಮುಡಿ ಯಾವುದು? ಇರುಮುಡಿ ಅದು ಮಂಗಳವಾರ ಕೊಡ್ರಿ. ಗೈಸ್, ಫೈನಲಿ ಈಗ ಇರುಮುಡಿ ಎಲ್ಲ ಇಟ್ಕೊಂಡಿದ್ದಾರೆ. ಇನ್ನೇನು ಹೊರಡಬೇಕಷ್ಟೇ ಇವರು. ಸೊ ಇಲ್ಲಿ ಕಾಣ್ತಿದ್ದೀರಲ್ಲ, ನಮ್ಮ ಅಣ್ಣ ಸ್ವಾಮಿನೇ ಇವರು. ಇರುಮುಡಿ ಎಲ್ಲ ಎತ್ತಿ ಎಲ್ಲರ ತಲೆ ಮೇಲೂ ಇವರೇ ಇರುಮುಡಿ ಎಲ್ಲ ಎತ್ತಿ ಇಟ್ಟಿದ್ದು. ಇವರೇ ನಮ್ಮ ಅಣ್ಣ ಸ್ವಾಮಿ ನೋಡಿ, ಕಾಣ್ತಿದ್ದೆಲ್ಲ ನಿಮಗೆ. ಸೊ ಈಗ ಎಲ್ರಿಗೂ ಎತ್ಕೊಟ್ಟಾಗಿದ್ರೆ ಲಾಸ್ಟ್ ಇನ್ನೊಬ್ರು ಇದ್ದಾರೆ, ಅವ್ರಿಗೂ ಇವರು ಇರುಮುಡಿ ಇಟ್ಬಿಟ್ಟು ಲಾಸ್ಟಲ್ಲಿ ಅವ್ರಿಗೆ ಇರುಮುಡಿದ ಹೊರೆ ತೊಗೊಂಡು ಹೋಗ್ತಾರೆ. ಎಲ್ರಿಗೂ ಅಯ್ಯಪ್ಪ ಒಳ್ಳೇದು ಮಾಡಲಿ, ಕ್ಷೇಮವಾಗಿ ಹೋಗಿ ಎಲ್ರೂ ಕ್ಷೇಮವಾಗಿ ಬರಲಿ ಅಂತ ಕೇಳ್ಕೊಳ್ತೀನಿ ಆ ದೇವರಲ್ಲಿ. ಸೊ ಎಲ್ಲರೂ ಹುಷಾರಾಗಿ ಹೋಗಿ ಹುಷಾರಾಗಿ ಬರಲಿ ಅಂತ ಕೇಳ್ಕೊಳ್ತೀನಿ ಆ ದೇವರಲ್ಲಿ. ಸೊ ಎಲ್ಲರೂ ಕೂಡ ದೇವರಲ್ಲಿ ಅಯ್ಯಪ್ಪನಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹೋಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಅಯ್ಯಪ್ಪ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ, ಎಲ್ರಿಗೂ
ಒಳ್ಳೇದು ಮಾಡಲಿ, ಯಾರು ಏನೇನು ಕೇಳ್ತಾರೋ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಫೈನಲಿ ಎಲ್ಲರಿಗೂ ಇರುಮುಡಿ ಕೊಟ್ಟಾಗಿದೆ. ಈಗ ನಮ್ಮಣ್ಣ ನೋಡಿ ಇಲ್ಲಿ ನಮ್ಮಣ್ಣವ್ರು ಅವ್ರ ಇರುಮುಡಿನ ಅವರೇ ತೊಗೊಂಡು ಸೊ ಈಗ ಗಾಡಿ ಹತ್ರ ಹೋಗ್ತಾ ಇದ್ದಾರೆ. ಗಾಡಿಗೆ ಪೂಜೆ ಮಾಡಿಬಿಟ್ಟು ಇರುಮುಡಿನೆಲ್ಲ ಮೇಲೆ ಟಾಪಲ್ಲಿ ಕಟ್ಬಿಡ್ತಾರೆ ಇರುಮುಡಿನ. ಸೊ ಇಲ್ಲಿ ಆಲ್ರೆಡಿ ಗಾಡಿಗೆಲ್ಲ ಪೂಜೆ ಆಗ್ತಿರೋದು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ